ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮುಳ್ಳು ಸೌತೆ ಬಾಣಲೆ ದೋಸೆ ಅಥವಾ ಕಡಾಯಿ ದೋಸೆ ಮಾಡೋ ರೆಸಿಪಿ ಜೊತೆ ಬಂದಿದ್ದೇನೆ. ವೆಲ್ಕಮ್ ಟು ದ ವಿಡಿಯೋ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿನ ಮುಳ್ಳು ಸೌತೆಯನ್ನು ತಗೊಂಡಿದ್ದೇನೆ. ಮೊದಲಿಗೆ ಅದರ ಸಿಪ್ಪೆಯನ್ನು ತೆಗೆದು ಅದನ್ನು ತುರಿ ಮಾಡಿ ಇಟ್ಕೊಳ್ಬೇಕು. ನನಗಿಲ್ಲಿ ಸಾಧಾರಣ ಒಂದು ದೊಡ್ಡ ಕಪ್ಪಿನಷ್ಟು ತುರಿ ಸಿಕ್ಕಿದೆ. ಒಂದು ಬೌಲಿನಷ್ಟು ಕಡಿ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ. ನಾವು ನಾರ್ಮಲ್ ದೋಸೆ ರೈಸನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾವು ಮುಳ್ಳು ಸೌತೆಯನ್ನು ತುರಿಬೇಕಾದ್ರೆ ನಮಗೆ ಸ್ವಲ್ಪ ರಸ ಸಿಗುತ್ತೆ. ಆ ರಸವನ್ನೇ ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಚೆನ್ನಾಗಿ ಕಡಿಬೇಕು. ಈಗ ಅದೇ ಹಿಟ್ಟಿಗೆ ಮುಳ್ಳು ಸೌತೆಯ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು, ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ನೀರುಳ್ಳಿ, ಹಾಗೆ ಹಸಿಮೆಣಸು, ಬೇವಿನ ಸೊಪ್ಪು, ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಬಾಣಲೆಗೆ 2-3 ಸ್ಪೂನ್ನಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನು ಬಾಣಲೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಒಳ್ಳೆಯದು. ಅದನ್ನು ಮುಚ್ಚಿ ಒಂದು 2 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟು ಮೇಲಿಂದ ಮತ್ತೊಮ್ಮೆ ಎಣ್ಣೆಯನ್ನು ಹಾಕಿ ದೋಸೆಯನ್ನು ಮಗುಚಿ ಮತ್ತು ಸ್ವಲ್ಪ ಹೊತ್ತು ಬೇಯಿಸಿದರೆ ರುಚಿಕರವಾದ ಬಾಣಲೆ ದೋಸೆ ರೆಡಿಯಾಗುತ್ತೆ. ಇದೇ ಬಾಣಲೆ ದೋಸೆಯನ್ನು ನಾವು ಸಿಹಿಯಾಗಿ ಕೂಡ ಮಾಡ್ಕೊಳ್ಬಹುದು. ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ಸ್ಕಿಪ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ದೋಸೆ ಮಾಡಿದರೆ ಸಿಹಿಯಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾವಿಲ್ಲಿ ಸಿಹಿ ದೋಸೆ ಮಾಡೋದಾದರೆ ಎಣ್ಣೆ ಬದಲಾಗಿ ತುಪ್ಪವನ್ನು ಹಾಕಿದರೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೀ ಜೊತೆ ತಿನ್ನೋದಕ್ಕೆ ರುಚಿಕರವಾದ ತಿಂಡಿ ಮುಳ್ಳು ಸೌತೆ ಬಾಣಲೆ ದೋಸೆ. ಇದು ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೇಟ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.